ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಕರ್ನಾಟಕ ಆಂಧ್ರ ಪ್ರದೇಶ ಗಡಿಯಲ್ಲಿರುವಂತಹ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಂಧ್ರ ಮಾದರಿಯ ರಾಜಕೀಯ ಪ್ರಭಾವ ಕೂಡ ಇದೆ. ಈ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಎಸ್.ಎನ್. ಸುಬ್ಬಾರೆಡ್ಡಿ. ಶಾಸಕರು ತಮ್ಮ ಅಧಿಕಾರ ಅವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು? ಮತದಾರರು 2023ರ ಚುನಾವಣೆಯಲ್ಲಿ ಆಯ್ಕೆಯಾಗೋ ಜನನಾಯಕನಿಂದ ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳ ಜೊತೆಗೆ ನಾವಿವತ್ತಿದ್ದೇವೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ಬರದ ನಾಡು, ತೆಲುಗು ಪ್ರಭಾವ, ರಾಜಕೀಯದಲ್ಲೂ ಮಹತ್ವದ ಕ್ಷೇತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿ ಭಾಗದ ಬಾಗೇಪಲ್ಲಿ ಇದು. ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಇಂದಿಗೂ ಇಲ್ಲಿ ಸಿಪಿಐಎಂ ಪಕ್ಷ ಪ್ರಭಾವವನ್ನು ಹೊಂದಿದೆ. ಸಿಪಿಐಎಂ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಸೆಡ್ಡು ಹೊಡೆಯುವಂತ ಮಟ್ಟದಲ್ಲಿ ಸಂಘಟನೆಯನ್ನ ಹೊಂದಿದೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ 1,95,544 ಮತದಾರರಿದ್ದಾರೆ. ಆ ಪೈಕಿ ಪುರುಷ ಮತದಾರರು 97,080 ಹಾಗೂ ಮಹಿಳಾ ಮತದಾರರು 98,464. ಕ್ಷೇತ್ರದಲ್ಲಿ ಜಾತಿವಾರು ಮತದಾರರ ಸಂಖ್ಯೆಯನ್ನ ನೋಡೋದಾದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕ. ಎಸ್ಸಿ, ಎಸ್ಟಿ ಹಾಗೂ ಬಲಿಜ ಸಮುದಾಯದ ಮತಗಳು ನಿರ್ಣಾಯಕ. ಕ್ಷೇತ್ರದಲ್ಲಿ ಈ ಬಾರಿ ಕದನ ಹೇಗಿದೆ, ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ 4 ಪಕ್ಷಗಳ ನಡುವೆ ಪೈಪೋಟಿ ಇದೆ. ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹಾಗೂ ಎನ್. ಸಂಪಂಗಿ ನಡುವೆ ಪೈಪೋಟಿ ಇದೆ. ಸಿಪಿಐಎಂನಿಂದ ಡಾಕ್ಟರ್ ಅನಿಲ್ ಆಕಾಂಕ್ಷಿ, ಬಿಜೆಪಿಯಿಂದ ರಾಮಲಿಂಗಪ್ಪ, ಮುನಿರಾಜು ಹಾಗೂ ಕೋನಪ್ಪ ರೆಡ್ಡಿ ಆಕಾಂಕ್ಷಿಗಳು. ಇನ್ನು ಜೆಡಿಎಸ್ನಿಂದ ಡಿಜೆ ನಾಗರಾಜ ರೆಡ್ಡಿ ಆಕಾಂಕ್ಷಿಗಳು. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಕೆಲಸ ಬಾಕಿ ಇದೆ ಅಂತ ನೋಡೋದಾದ್ರೆ ಆರೋಗ್ಯ ಕ್ಯಾಂಪ್ಗಳ ಮೂಲಕ ಜನತೆಯ ಮೆಚ್ಚುಗೆ ಪಡೆದಿದ್ದಾರೆ. ಗಣಿಗಾರಿಕೆ ವಿರುದ್ಧ ಸಮರ ಸಾರಿರುವಂತದ್ದು ಪ್ಲಸ್ ಪಾಯಿಂಟ್. ಹಾಗೆ ಕ್ಷೇತ್ರದ ಜನತೆಯೊಂದಿಗೆ ನಿರಂತರ ಸಂಪರ್ಕ, ದರಖಾಸ್ತು ಜಮೀನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಿರುವಂತದ್ದು ಸವಾಲಾಗಿದೆ. ಗ್ರಾಮೀಣ ಪ್ರದೇಶದ ಕೆಲವು ಕಾಮಗಾರಿಗಳು ತೀರಾ ಕಳಪೆ ಮಾಡಿದ್ರೂ ಕಣ್ಮುಚ್ಚಿ ಕೂತಿರುವಂತ ಆರೋಪ ಇದೆ. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ ಬಾಗೇಪಲ್ಲಿ ಕ್ಷೇತ್ರ ಹಳ್ಳಿ ಭಾಗಗಳಿಗೆ ಈಗಲೂ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗಿಲ್ಲ. ಅದು ಶೀಘ್ರ ಆಗಬೇಕು. ಉಪ್ಪು ಮಿಶ್ರಿತ ನೀರು ಬಳಕೆಯೇ ಹೆಚ್ಚು. ಹೀಗಾಗಿ ಫ್ಲೋರೈಡ್ ಮುಕ್ತ ಕ್ಷೇತ್ರವಾಗಿಸಬೇಕೆಂಬ ಬೇಡಿಕೆ ಇದೆ. ರಸ್ತೆ, ಚರಂಡಿ ಸೇರಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿದೆ. ಪ್ರಮುಖವಾಗಿ ಯುವಕರಲ್ಲಿ ನಿರುದ್ಯೋಗ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಬೇಕಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮವನ್ನ ಬಾಗೇಪಲ್ಲಿ ಟೌನ್ ನಿಂದಲೇ ಶುರು ಮಾಡ್ತಾ ಇದೀವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇಲ್ಲಿನ ಮತದಾರರು ಇದ್ದಾರೆ. ಅವ್ರ ಹತ್ರನೇ ಕೇಳ್ಕೊಳ್ಳೋಣ, ಈ ಬಾರಿಯ ಚುನಾವಣೆಗೆ ಬಾಗೇಪಲ್ಲಿಯಲ್ಲಿ ಯಾವ ರೀತಿಯಾದಂತಹ ಒಂದು ಹವಾ ಕ್ರಿಯೇಟ್ ಆಗಿದೆ, ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಸಮಸ್ಯೆಗಳೇನಿದೆ ಅಂತ ಹೇಳಿ. ಸರ್, ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಸೊ ಎಲ್ಲಾ ಪಕ್ಷದಲ್ಲೂ ಕೂಡ ತಯಾರಿಗಳು, ಆಲ್ರೆಡಿ ಎಲೆಕ್ಷನ್ ಹವಾ ಶುರುವಾಗಿದೆ. ಬಾಗೇಪಲ್ಲಿನಲ್ಲಿ ಯಾವ ರೀತಿಯಾಗಿದೆ ಸರ್? ಇವಾಗ ಸುಬ್ಬಾರೆಡ್ಡಿ ಅವರು 10 ವರ್ಷದಿಂದ MLA ಆಗಿ ಏನು ಪ್ರಯೋಜನ ಇಲ್ಲ. ಮೊದಲು ಅದಕ್ಕಿಂತಲೂ ಮುಂಚೆ ಶ್ರೀರಾಮ್ ರೆಡ್ಡಿ ಅವರು ಇದ್ರು CPM ಪಾರ್ಟಿಯಲ್ಲಿ. ಅವರು ಮಾಡಿರೋ ರೋಡ್ಗಳು, ಪಾಲಿಟೆಕ್ನಿಕಲ್ಲು, ಇದು ಚೆಕ್ ಡ್ಯಾಮ್ಗಳು ಅಂತಾವ್ ಮಾಡಿರೋ ಶ್ರೀರಾಮ್ ರೆಡ್ಡಿ ಬಿಟ್ರೆ ಇನ್ಯಾರು ಮಾಡಿಲ್ಲ. ಈ ಸರ್ತಿ ಏನಾದ್ರು ಬದಲಾವಣೆ ಬಯಸ್ತಾ ಇದ್ದಾರೆ, ಜನರು ಬಯಸ್ತಾ ಇದ್ದೀವಿ, ನಾವು ಬಯಸ್ತಾ ಇದೀವಿ. CPM ಮತ್ತೆ ಬಿಜೆಪಿ ಎರಡರಲ್ಲೇ ಫೈಟ್ ಇರೋದು. ಈ ಸರ್ತಿ ಅಂತೂ ಸುಬ್ಬಾರೆಡ್ಡಿ ಅವರು ಲಾಸ್ಟ್ ಪ್ಲೇಸ್ ಗಂತೂ ಹೋಗೋದು ಕನ್ಫರ್ಮ್. ಆ ಜನರೆಲ್ಲ
ಬೇರೆ ಇದು ಬಯಸ್ತಾವ್ರೆ. ಈ ಸರ್ತಿ CPMಗೂ BJPಗೆ ಫೈಟ್ ಬೀಳ್ತದೆ. ಅವ್ರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ. ಅವ್ರ ಕಡೆ ನೋಡ್ಬೇಕು ಅಂತ ಜನರು ಕೂಡ ನೋಡ್ತಾವ್ರೆ. CPM ಅಲ್ಲಿ ಯಾರಿದ್ದಾರೆ ಸರ್ ಕ್ಯಾಂಡಿಡೇಟ್? ಅನಿಲ್ ಕುಮಾರ್ ಅಂತ ಡಾಕ್ಟ್ರು, BJPಯಲ್ಲಿ ಮುನ್ರಾಜ್ ಅಂತಿದ್ದಾರೆ. ಇಬ್ರು ಒಳ್ಳೆ ಕ್ಯಾಂಡಿಡೇಟ್ಗಳೇ. ಅವ್ರಿಬ್ಬರಲ್ಲಿ ಒಬ್ಬರಿಗೆ ಮತ ಹಾಕ್ಬೇಕು ಅಂತ ಜನರು ಬಯಸಿದ್ದಾರೆ. ಸುಬ್ಬಾರೆಡ್ಡಿ ಅವರು ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದಾರೆ. 10 ವರ್ಷದಲ್ಲಿ ಇಲ್ಲ ಸರ್, ಏನು ಮಾಡಿಲ್ಲ ಜನರಿಗೆ. ನಮಗ್ ಕಾರ್ ಸ್ಟ್ಯಾಂಡ್ ಅನ್ನೋದೇ ಇಲ್ಲ. 10 ವರ್ಷದಿಂದ ನಾವು ಕೇಳ್ಕೊಂಡಿದೀವಿ. ನಾವಿಲ್ಲಿ ಏನು ಹೊಟ್ಟೆ ಪಾಡಿಗಾಗಿ ಇದು ಮಾಡೋದು. ಅವರು ಏನು ಆದ್ರೂ ನಮ್ ಇದ್ರ ಕಡೆ ನೋಡಲ್ಲ. ಎಲ್ಲೂ ಅವ್ರು ಏನು ಮಾಡಿಲ್ಲ. ಈ ಸರ್ತಿ ಅವ್ರನ್ನ ಕಳ್ಸೋದಂತೂ ಗ್ಯಾರಂಟಿ ಮನೆಗೆ. ಸುಬ್ಬಾರೆಡ್ಡಿ ಅವರ ಕೊಡುಗೆ ಏನ್ ಸರ್? ಸರ್ ಅವ್ರ ಕೊಡುಗೆ ಏನೇನು ಇಲ್ಲ ಈ ತಾಲೂಕಿಗೆ. ಈ ತಾಲೂಕಿಗೆ ಏನಾದ್ರೂ ಕೊಡುಗೆ ಆಯ್ತಂದ್ರೆ ಅದು GV ಶ್ರೀರಾಮ್ ರೆಡ್ಡಿ ಇದು. GV ಶ್ರೀರಾಮ್ ರೆಡ್ಡಿ ವಿತ್ ಸಂಪಂಗಿ ಡ್ಯಾಮ್ ಆಗಲಿ, ಡಿಪೋ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಮಿನಿ ವಿಧಾನಸೌಧ ಆಗಲಿ, ಒಂಡಮರಿಮಾನ ಆಗಲಿ, ರೋಡ್ ಆಗಲಿ, ಡಬಲ್ ರೋಡ್ ಆಗಲಿ, ಎಲ್ಲವನ್ನು ಪ್ರತಿಯೊಂದು ಮಾಡಿರೋದು GVS ಸಂಪಂಗಿ ಕಾಲದಲ್ಲಿ ಈ ತಾಲೂಕು ಡೆವಲಪ್ಮೆಂಟ್ ಆಗಿರೋದು. ಅದು ಬಿಟ್ಟರೆ 10 ವರ್ಷದಲ್ಲಿ ಏನೇನು ಆಗಿಲ್ಲ ಸರ್. ಏನಾಗಾಯ್ತೋ ಅವ್ರ ಹಿಂದೆ ಇರೋರ್ಗೆ ಏನಾದ್ರೂ ಇಷ್ಟು ಅನುಕೂಲ ಆಗಿರ್ಬೋದೇನೋ. ಇನ್ಯಾರಿಗೂ ಏನು ಜನಗಳಿಗೂ ಇಲ್ಲೇನು ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ. ಈ ಅಸೆಂಬ್ಲಿ ಸ್ಟಾರ್ಟ್ ಆದಾಗ್ಲಿಂದ 2 ಸತಿ ಯಾರು ಗೆದ್ದಿಲ್ಲ. ಒಂದ್ಸತಿ ಅವರು, ಒಂದ್ಸತಿ ಇವರು ಇದೇ ತರ ಗೆದ್ಕೊಂಡು ಬಂದಿರೋದು. ಬಟ್ ಈ ಸತಿ ಅವ್ರೇನು ಅದೃಷ್ಟ 2ನೇ ಸತಿ ಗೆದ್ರು. 3ನೇ ಸತಿ ಅಂತೂ ಸಾಧ್ಯ ಇಲ್ಲ. ಜನಗಳಿಗೆ ಬದಲಾವಣೆ ಬಯಸ್ಬಿಟ್ಟವ್ರೆ ಸರ್. ಇನ್ನೊಂದು ಜನಗಳಿಗೆ ಸ್ವಲ್ಪ ಆದ್ರೂ ಅನುಕೂಲ ಅನ್ನೋದು ಬೇಕು. ನನಗೆ ಬೇಡ, ನಿನಗೆ ಬೇಡ, ಇನ್ನೊಬ್ರಿಗೆ ಬೇಡ, ತಾಲೂಕ್ ಬೇಕಲ್ಲ ಸರ್. ನಮ್ಮ ತಾಲೂಕು ಡೆವಲಪ್ಮೆಂಟ್ ಏನಾಗೈತೆ ಬೇಳಿ? ನಾವಿರೋದು ಗಡ್ನಾಡಲ್ಲಿ. ಯಾವಾಗ ನಿಮ್ಗೆ ಎಲೆಕ್ಷನ್ ಬಂದಾಗ ಅದು ಇದನ್ನು ಪ್ರೋಗ್ರಾಮ್ಗಳು ಮಾಡ್ತೀರಾ, ನಿಮ್ಮ ಪಾಡಿಗೆ ನೀವು ಹೊಟ್ಟೋಗ್ತೀರಾ. ಏನಾಯ್ತು ಹೇಳಿ? ಮಳೆ ಆಯ್ತಾ? ಬೆಳೆ ಆಯ್ತಾ? ಏನಾಯ್ತು ಹೇಳಿ? ನಮ್ಮ ತಾಲೂಕಾಗೆ ಯಾವ 1000 ಅಡಿ ಬೋರ್ ಹೊಡಿಬೇಕು. ಆದರೆ ಅವರಿಂದ ಏನು ಇದಾಗಿಲ್ಲ. ಇದು ಈ ಸತಿ ಮುನ್ರಾಜಣ್ಣ ಅವರು ಸ್ವಲ್ಪ ಫಾರಮಲ್ಲಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸಗಳು. ಅವ್ರು ಬರ್ಬೇಕಂತ ನಮ್ಮ ಆಕಾಂಕ್ಷೆ. ಸುಬ್ಬಾರೆಡ್ಡಿ ಅವರು 2 ಬಾರಿ ಶಾಸಕರಾಗಿದ್ದಾರೆ ಕಂಟಿನ್ಯೂಸ್ ಆಗಿ. ಈ ಕೋವಿಡ್ ಟೈಮ್ ಬಂತು, ಎಲ್ರಿಗೂ ತುಂಬಾ ಕಷ್ಟ ಆಗಿತ್ತು. ಅವಾಗ ಎಲ್ಲಾ ಕ್ಷೇತ್ರದಲ್ಲಿ ಶಾಸಕರು ಹೋಗಿ ಅವ್ರಿಗೆ ಕೈಲಾದಂತ ನೆರವನ್ನು ಮಾಡಿದ್ರು. ಸುಬ್ಬಾರೆಡ್ಡಿ ಅವ್ರು ಏನ್ ಮಾಡಿದ್ರು ಸರ್ ಕೋವಿಡ್ ಟೈಮ್ ಅಲ್ಲಿ? ಸುಬ್ಬಾರೆಡ್ಡಿ ಅವ್ರು ಏನ್ ಮಾಡಿಲ್ಲ, ಅದೇ ಚಿತ್ರಾನ್ನ ಕೊಟ್ಟಿದ್ದಾರೆ ಅಷ್ಟೇ. JDS ಇಲ್ಲ ಸರ್, ಇಲ್ಲ ಫೈಟ್ ಇರೋದು BJP ಮತ್ತೆ ಕಾಂಗ್ರೆಸ್ ಇರೋದು. ಮಿಥುನ್ ರೆಡ್ಡಿ ಅವರು ಸ್ವಲ್ಪ ಇದು ಮಾಡ್ತಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ತುಂಬ ಜಾಸ್ತಿ ಕೊರತೆ ಇದೆ ಸರ್. ಸುಬ್ಬಾರೆಡ್ಡಿ ಅಂದರೆ ಏನು ನಮಗೇನು ಅನುಕೂಲ ಆಗಿಲ್ಲ. ಅದು ಅವರು ಅರ್ಥ ಮಾಡ್ಕೋಬೇಕು. ನಾವು ಗೆಲ್ಸಿದ್ದೀವಿ ಅಂದರೆ ಜನರಿಗೆ ನಾವು 100 ರೂಪಾಯಿ ಕೆಲಸ ಇದ್ರೂ ಅಲ್ಲಿ ಮಿನಿಮಮ್ ಒಂದು 50 ರೂಪಾಯಿ ಕೆಲಸ ಆದರೂ ಮಾಡಬೇಕು. ಅದು ಮಾಡಿಲ್ಲ ಸರ್. ಎಲ್ಲ ಅವ್ರದ್ದೇ ಸರ್, ಎಲ್ಲ ಅವ್ರದ್ದೇ ಕೈವಾಡ ಇದ್ರೆ ಅವ್ರು ಏನಕ್ಕೆ ಮಾತಾಡ್ತಾರೆ ಹೇಳಿ? ಕಷ್ಟ ಬೀಳೋರು ನಾವು, ಏನೋ ಕೂಲಿನಲ್ಲಿ ಮಾಡಿ ನಾವು ಸೇರಿಸೋರು ನಾವು, ಕಟ್ಟೋರು ನಾವು. ಅದಕ್ಕೆ ಕಷ್ಟ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಕುತ್ಕೊಂಡವ್ರು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಹಾಗಾಗಿ ಏನು ಇಂಪ್ರೂವ್ಮೆಂಟ್ ಏನಿಲ್ಲ. ಚುನಾವಣೆಯಲ್ಲಿ ಏನಾಗ್ಬೋದು ಅಂತೀರಾ ಈ ಸಲ? ಚುನಾವಣೆಯಲ್ಲಿ ಈ ಸರಿ ಸುಬ್ಬಾರೆಡ್ಡಿ ಗೆಲ್ಲೋದು ಕಷ್ಟ ಇದೆ. CPM ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ನಮ್ಮ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸುಬ್ಬಾರೆಡ್ಡಿನವರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬೇರೆ ಪಕ್ಷ ಬೇರೆ ಪಕ್ಷ ಯಾರೂ ಏನು ಮಾಡಲಿಲ್ಲ. 1700 ಮೀಟರ್ ಪೈಪ್ಲೈನ್ ಹಾಕಿದ್ದಾರೆ. ಒಂದು ಬೋರ್ ಓಡಿಸಿ 1700 ಮೀಟರ್ ಪೈಪ್ಲೈನ್ ಹಾಕಿಬಿಟ್ಟು ಊರಿಗೆ ನೀರು ತಂದು ಕೊಟ್ಟಿದ್ದಾರೆ. ಮತ್ತು ಫಿಲ್ಟರ್ ಒಳ್ಳೆ ಕ್ವಾಲಿಟಿ ನೀರು ಈಗ ಬರ್ತಾ ಇದೆ. ಬೇಕಾದರೆ ನೀವೇ ನೋಡ್ಕೋಬಹುದು. ಚೆನ್ನಾಗಿ ಮಾಡಿದ್ದಾರೆ. ಅಭಿವೃದ್ಧಿ ಅಂದರೂ ನಮ್ಮೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದು ಬೇರೆ ವಿಷಯ ಇಲ್ಲ. ಬೇರೆಯವರು ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವ್ರ ಅಭಿಪ್ರಾಯ ನಮಗೆ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬಂದರೆ ಚೆನ್ನಾಗಿ ಮಾಡುತ್ತೆ, ಬಡವರಿಗೆಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮತ್ತು 3ನೇ ಸತಿ ಹ್ಯಾಟ್ರಿಕ್ ಜಯ ಬಾರಿಸ್ತಾರೆ ಸುಬ್ಬಾರೆಡ್ಡಿ ಅನ್ನ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಸುಬ್ಬಾರೆಡ್ಡಿಯಿಂದ ಏನಾಗಿಲ್ಲ. ನಮ್ಮ ಮುನ್ರಾಜ್ ಅಂದ್ರೆ ತುಂಬಾ ಇಷ್ಟ. ಮುನ್ರಾಜ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಅವ್ರು ಮುನ್ರಾಜ್ ಇದಾರಲ್ಲ, ಮುನ್ರಾಜ್ ಅಂದ್ರೆ ಇವಾಗ ಎಲ್ರಿಗೂ ಸಹಾಯ ಮಾಡ್ತಾವನೆ. ಬರ್ತಾ ಇದ್ದಾರೆ, ಎಲ್ಲರೂ ಊರಿಗೂ ಓಡಾಡ್ತಾ ಇದ್ದಾನೆ. ಎಲ್ಲ ಏನೇನು ಬೇಕೋ ಎಲ್ರಿಗೂ ಮಾಡ್ತಾವನೆ. ಮುನ್ರಾಜ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಅಷ್ಟೇ. ಈಗ ಸುಬ್ಬಾರೆಡ್ಡಿ ಅವರು ಡೆವಲಪ್ಮೆಂಟ್ ಏನಾಗಿಲ್ಲ. ಏನ್ ಮಾಡವ್ರೆ ಸರ್ ಅವರು? ಏನ್ ಮಾಡವ್ರ ಅವ್ರ? ಮುನ್ರಾಜ್ ಅಂದ್ರೆ ತುಂಬಾ ಇಷ್ಟ. ಈ ಕಡೆ ಬರ್ತಾವ್ರೆ, ಬಂದ್ಮೇಲೆ ಗದ್ಮೇಲೆ ನಾವು ನೋಡ್ತೀವಿ. ಇಲ್ಲಾಂದ್ರೆ ಅವ್ರಿಗೋಸ್ಕರ ಓಡಾಡ್ತಾ ಇದೀವಿ. ಈಗ ಸುಬ್ಬಾರೆಡ್ಡಿ ಅವರು 2 ಸಲ ಗೆದ್ದಿದ್ದಾರೆ. ಈಗ ನಿಮ್ಮ ಬಾಗೇಪಲ್ಲಿ ತೊಂದರೆ ಇಲ್ಲ, ಅನುಕೂಲ ಇದೆ. ಅದರಿಂದ ಮೋಸ್ಟ್ಲಿ ಅವರೇ ಗೆಲ್ಬೋದು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಇಷ್ಟು ಜನ ಇರೋದ್ರಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಅವ್ರಿಗೆ ಮಾಮೂಲಿ ಓಟ್ ತಗೊಂಡ್ರೆ ಅವ್ರು ಗೆಲ್ಬೋದು ಅನ್ನೋದು ನಮ್ಮದೊಂದು ಗೆಸ್ ಇದೆ.
ಈಗ 10 ವರ್ಷದಲ್ಲಿ ಸುಬ್ಬಾರೆಡ್ಡಿ ಅವರು ಮಾಡಿರುವಂತ ಕೆಲಸಗಳು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿಲ್ಲ ಅನ್ನೋದು ಹೇಳೋಂಗಿಲ್ಲ. ಅಭಿವೃದ್ಧಿ ಮಾಡಿದ್ದಾರೆ 10 ವರ್ಷದಿಂದ. ಎಲ್ರಿಗೂ ಒಳ್ಳೆ ವ್ಯಕ್ತಿ. ಯಾರು ಬಂದು ಯಾರು ಆ ಪಾರ್ಟಿಯವರು ಈ ಪಾರ್ಟಿಯವರು ಯಾರೇ ಹೋಗಿ ಮಾತಾಡಿದ್ರು ಅವ್ರನ್ನ ಸ್ಪಂದಿಸಿ ಅವ್ರ ಕೆಲಸ ಮಾಡಿಕೊಡ್ತಾರೆ. ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ? ಏನು ಅಭಿವೃದ್ಧಿ ಮಾಡಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಸ್ವಂತ ನಮ್ಮ ಕೈಗಳಾರ ಇದೇ ತಾಲೂಕು ಆಫೀಸಲ್ಲಿ ಒಬ್ಬ ಸಾಗುವಳಿ ಚೀಟಿ ಫ್ರೀಯಾಗಿ ಕೊಟ್ಟಿಲ್ಲ ಒಬ್ರಿಗೂ. ಎಲ್ಲ ಅವ್ರವ್ರು 50,000 ಲಕ್ಷ ಎಲ್ಲ ಅಧಿಕಾರಿಗಳು ಕೊಟ್ಕೊಂಡು ಸಾಗುವಳಿ ಚೀಟಿಗಳು ತಗೊಂಡಿದ್ದಾರೆ ಅಷ್ಟೇ. ಅದು ಶಾಸಕರ ಗಮನಕ್ಕಿಲ್ವಾ ಇದೆಲ್ಲ? ಎಲ್ಲ ಇದೆ. ಅವರೇ ಹೇಳ್ತಾರೆ, ಅಧಿಕಾರಿಗಳೇ ಹೇಳ್ತಾರೆ, ನಾವು ಅವ್ರಿಗೆ ದುಡ್ಡು ಕೊಡ್ಬೇಕಪ್ಪ, ನೀವು ಕೊಟ್ರೆ ಅಂತ ನಾವು ಅವ್ರಿಗೆ ಕೊಡೋದು. ಒಂದು ಮೀಟಿಂಗ್ ಇಷ್ಟು ಅಂತ ನಾವು ಕೊಡಬೇಕು ಅಂತ ಹೇಳ್ತಾರೆ ಅಧಿಕಾರಿಗಳ. ನಾವೇನು ಮಾಡೋದು, ಒಬ್ಬೊಬ್ಬ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸ್ತೀವಿ. ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಸಾಗುವಳಿ ಚೀಟಿಗಳಿಗೆ ಅಧಿಕಾರಿಗಳಿಗೆ ಅಂತೇಳಿ ಆವಾಗ ಕೇಳಿ ಬೇಕಾದ್ರೆ. ಯಾರು ಏನು ಸಾಗುವಳಿ ಚೀಟಿಗಳು ಫ್ರೀಯಾಗಿ ಕೊಟ್ಟಿಲ್ಲ ಯಾವ ಜನಗಳಿಗೂ, ಯಾವ ಅಭಿವೃದ್ಧಿನೂ ಮಾಡಿಲ್ಲ. ಸುಮ್ಮನೆ ರೋಡ್ಗಳು ಅಂತ ನಬಾರ್ ರೋಡ್ಗಳು ಅದು ಬರ್ತದೆ, ಎಲ್ಲ ರೋಡ್ಗಳು ಮಾಡಿರ್ತಾರೆ. ಏನು ಕೆಲಸಗಳು ಗೆಲುವನ್ನ ಸಾಧಿಸ್ತಾರ ಇಲ್ವಾ? ಏನು ಈ ಸರ್ತಿ ಗೆಲ್ಲೋದಲ್ಲ. ಈ ಸರ್ತಿ ಬೇರೆ ಪಕ್ಷದವ್ರು ಗೆಲ್ತಾರೆ. ಮತ್ತು ನಾವು ಕಾಂಗ್ರೆಸ್ ಅವ್ರಾದ್ರೂ ಕಾಂಗ್ರೆಸ್ ಕೋಟ್ ಹಾಕಕ್ಕೆ ಹೋಗಲ್ಲ. BJP ಕಣ್ಣು ಹಾಕ್ತೀವಿ. ಅಯ್ಯೋ ಅದನ್ನ ಹಾಕಿದ್ರೆ ನಮ್ಮನ್ನೆಲ್ಲ ತುಳಿದು ಬಿಡ್ತಾನೆ. ಇವ್ರಿಗೆ ಹೂವಾರ ಹಾಕಬೇಕು. DJ ನಾಗರಾಜ್ ಅವ್ರಿಗೆ ಟಮಟೆ ಹೊಡಿಬೇಕು. ಅವ್ರಿಗೆ ಟಮಟೆ ಹೊಡೆದ್ರೆ ಖುಷಿ, ಹೂವಾರ ಹಾಕಿದ್ರೆ ಖುಷಿ. ಜನಗಳಿಗೇನು ಅಭಿವೃದ್ಧಿ ಮಾಡಿಲ್ಲ. ಆ ಥರ ಆಗಿ ನಮ್ಗೇನು ಅಭಿವೃದ್ಧಿ ಮಾಡಿಲ್ಲ ಸರ್. ಈ ಸರ್ತಿ ಮಾತ್ರ ಖಂಡಿತವಾಗೂ ಸುಬ್ಬಾರೆಡ್ಡಿ ಗೆಲ್ಲಲ್ಲ. ಸೀರೆ ಕೊಟ್ಟಿದ್ದೆ ಅವರೇ ಫಸ್ಟ್. ಇವಾಗೇನು ಸೀರೆ ಎಲ್ಲರೂ ಕೊಡ್ತಾ ಇದ್ದಾನೆ. ಸೀರೆ ಕೊಟ್ಟಿದ್ದು ಕಳಿಸಿದ್ದೆ ಅದನ್ನ. ಕಾಂಗ್ರೆಸ್ಗೆ ಒಲವಿಲ್ಲ ಅದು, ಯಾಕಂದ್ರೆ ಕಲ್ತ್ಕೊಂಡಿದೆ. ಮೊದಲಿಗೆ ಇಲ್ಲಿದ್ದು CPM ಪಾರ್ಟಿ ಕಾಂಗ್ರೆಸ್ಗೆ ನೇರಿ ಹಣಾಹಣಿ ಫೈಟ್ ಇತ್ತು. ಈ ಸಲ ಏನು ಕಾಂಗ್ರೆಸ್ಗೇನು ಒಲವಿಲ್ಲ. ಇಲ್ಲೆಲ್ಲಿ ಈ ಸಲ ಇಲ್ಲ ಬೇರೆ ಬೇರೆ BJP ಮುಖಂಡರೆಲ್ಲ ಬಂದು ಇಲ್ಲಿ ಸೀರೆ ಹಂಚೋದು, ದೇವಸ್ಥಾನಗಳಿಗೆ ಕಳಿಸೋದು, ಧರ್ಮಸ್ಥಳಕ್ಕೆ ಕಳಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನ ಇಲ್ಲಿ ತೀರ್ಮಾನ ಮಾಡ್ತಾರೆ. ರೈತರು ಇವತ್ತು ಏನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂದರೆ, ಇವತ್ತು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬಿಟ್ರೆ ಏನೋ ಮಾಡಿಬಿಡ್ತಾರೆ ಅಂತ ಯಾರು ಮತ ನೀಡೋರಲ್ಲ. ಇವತ್ತು ಈ ಸಲ ಈ ಕ್ಷೇತ್ರದಲ್ಲಿ ಭಾರಿ ಆಲೋಚನೆಯಿಂದ ಮತನ ಹಾಕ್ತಾರೆ. ಊಟಕ್ಕೆ ಸರಿಯಾದಂಥ ಸಮಯಕ್ಕೆ ಸರಿಯಾದಂಥ ಊಟ ಸಿಗ್ತಾ ಇಲ್ಲ, ಸರಿಯಾದಂಥ ಉಚಿತವಾದಂಥ ವಿದ್ಯೆ ಸಿಗ್ತಾ ಇಲ್ಲ, ಉಚಿತವಾದಂಥ ವೈದ್ಯ ಸಿಗ್ತಾ ಇಲ್ಲ. ಈ ಮೂರಕ್ಕೂ ಆದ್ಯತೆ ನೀಡ್ತಾ ಇರೋದ್ರಿಂದ ಈ ಕ್ಷೇತ್ರದಲ್ಲಿ 75 ವರ್ಷಗಳಿಂದ ಕೇವಲ CPM ಪಕ್ಷ 3 ಬಾರಿ ಗೆದ್ದಾಗ ಮಾತ್ರ ಆಗಿರೋದು. ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಕಾಲೇಜುಗಳಾಗಲಿ, ಹೈಸ್ಕೂಲ್ಸ್ ಆಗಲಿ, ವೆಟರ್ನರಿ ಹಾಸ್ಪಿಟಲ್ಗಳಾಗಲಿ, ಸಾರ್ವಜನಿಕ ಆಸ್ಪತ್ರೆಗಳಾಗಲಿ, ಇಲ್ಲಿ ಗುಡಿಬಂಡೆ ಬಾಗಿಪಲ್ಲಿ ಆಗಿರೋ ಸರ್ಕಾರಿ ಕಟ್ಟಡಗಳಾಗಲಿ, ನೀರಾವರಿಗೆ ಬೇಕಾಗಿರೋ ಡ್ಯಾಮ್ಗಳಾಗಲಿ, ಯಾವುದೇ ಆಗಲಿ CPM ಪಕ್ಷದಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ. ಬಾಗೇಪಲ್ಲಿಯ ರೈತರು ನಮ್ಮ ಜೊತೆಗೆ ಒಬ್ರು ಇದ್ದಾರೆ. ಸರ್, ಬಾಗೇಪಲ್ಲಿನಲ್ಲಿ ರೈತರಿಗೆ ಏನೇನು ಸಮಸ್ಯೆಗಳಿದೆ, ಏನೇನು ಅನುಕೂಲಗಳಾಗಿದೆ ಸರ್? ಎಸ್ಟೇಟ್ಗಳಲ್ಲಿ ಕೋಟಿಗಳ ಮಾಡಿಕೊಂಡು ಈ ಬಾಗೇಪಲ್ಲಿ ಒಂಥರ ತಂದ್ಬಿಟ್ಟು ಹೇಳಿದಾನೆ ಯಾವನ MLA ಒಬ್ಬನ ವಿಧಾನಸೌಧದಲ್ಲಿ. ಅದಕ್ಕೋಸ್ಕರ ಇಲ್ಲೇ ಬಾಗೇಪಲ್ಲಿ ಒಂಥರ ಭಾಗ್ಯನಗರ ಅಂತ ಹೇಳಲ್ಲ, ಒಂಥರ ಇಲ್ಲೇ ಬೇರೆ ಕಡೆ ನನ್ನ ಮಕ್ಕಳೆಲ್ಲಾನು ಎಲ್ಲಾನು ಆ ಧರ್ಮಸ್ಥಳಕ್ಕೆ ಬಸ್ಗಳು ಮಾಡಿ ಕಳಿಸೋದು, ಆಮೇಲೆ ಓಂ ಶಕ್ತಿಗೆ ಬಸ್ಗಳು ಮಾಡಿ ಕಳಿಸೋದು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡೋದು, ಅಲ್ಲೊಂದೊಂದು ತಂಬಿಗೆ ಒಂದೊಂದು ಲಡ್ಡು ಕೊಡೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಬಂತು ಅಲ್ಲ ಗೆಲ್ಲೋಣ ಅಂತ ಅಂದ್ಬಿಟ್ಟು ಈ ತಾಲೂಕ್ನವರಲ್ಲ, ಈ ಜಿಲ್ಲೆನವರಲ್ಲ, ಅವ್ರನ್ನ ಒಗಿದು ಕಳಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಈಗ ಇಲ್ಲಿ ಸುಬ್ಬಾರೆಡ್ಡಿ ಅವರು 2 ಬಾರಿ MLA ಆಗಿದ್ದಾರೆ. ಈ ಅವರು MLA ಆದ್ರೂ ಕೂಡ ಎಲ್ಲ ಇವಾಗ ರಸ್ತೆಗಳು ರೆಡಿ ಮಾಡಕ್ಕೆ ಈ ಕಂಟ್ರಾಕ್ಟ್ದಾರೆಲ್ಲಾನು ಕಂಟ್ರಾಕ್ಟ್ ಕೆಲಸಗಳು ತಗೊಂಡ್ರು ಕೂಡ ಅವ್ರು 20% 30% ಕೇಳಿ ಆ ರಸ್ತೆಗಳೆಲ್ಲ ಹಾಳಾಗೋಗಿವೆ. ಇವಾಗೆಲ್ಲ ಉಗಿತಾ ಇದ್ದಾರೆ. ಅವರು ಅಷ್ಟು ಮಾತ್ರನೇ ಸರಿಯಾದ ವ್ಯಕ್ತಿ ನೋಡಿ ನಾವು ಗೆಲ್ಲಿಸ್ಕೊಂತೀವಿ ಅಂತ ಅಂದ್ಬಿಟ್ಟು ನಮ್ಮ ಉದ್ದೇಶ. ದುಡ್ಡು ಕೊಟ್ರೆ ಕೆಲಸ, ಯಾರ ಫೋನ್ಗೂ ಎದ್ರಲ್ಲ. ಸುಬ್ಬಾರೆಡ್ಡಿ MLA ಸಾಹೇಬ್ರೇನು ಒಳ್ಳೆಯವರೇ, ಆದ್ರೆ ಅವ್ರಿಗೆ ಸ್ವಲ್ಪ ಇದಿಲ್ಲ ಎಜುಕೇಶನು, ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಕಾಳಜಿ. ಮನುಷ್ಯ ಒಳ್ಳೆಯವರೇ, ದಾನ ಧರ್ಮ, ಈ ಕನ್ನ ಪ್ರಶ್ನೆ, ಗರ್ಭಕೋಶ, ಮತ್ತೆ ಮದುವೆಗಳು, ಸೀಮೆಹಸುಗಳು, ಒಳ್ಳೆ ಮನುಷ್ಯರೇ, ಯಾರಿಗೂ ತೊಂದರೆ ಕೊಡೋ ವ್ಯಕ್ತಿ ಅಲ್ಲ. ಅದೇ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ಅದೊಂದು ಸಮಸ್ಯೆ. ಈಗೇನು ಶ್ರೀರಾಮರೆಡ್ಡಿ ತೀರ್ಕೊಂಡಾಗ ಮತ್ತೆ ಈಗೇನು ಇದು BJP-ಯಿಂದ ಮುನ್ರಾಜು, ಭುವನಪ್ಪ, ರಾಮಲಿಂಗಪ್ಪ, ಮೂರು ಜನ ಇದ್ದಾರೆ. ಅವರಲ್ಲಿ ಸ್ವಲ್ಪ ಸಮಾಜ ಸೇವೆ ಮಾಡಿರೋ ಅಂದ್ರೆ ಮುನ್ರಾಜು. ಈಗ ಎಲ್ರಿಗೂ ಚಿರಪರಿಚರು ಗೊತ್ತಿರೋರು. ಒಂದು 3 ವರ್ಷದಿಂದ ಕೊರೋನಾ ಟೈಮಲ್ಲಿ ಕಿಟ್ ಕೊಟ್ರು, ಬರ್ತ್ಡೇ ಎಲ್ಲ ಮುದುಕರಿಗೆಲ್ಲ ಕಂಬಳಿ ಕೊಟ್ರು.
ಮತ್ತೆ ಡಿನ್ನರ್ ಎಲ್ಲ ಇಟ್ಟಿದ್ರು, ಶ್ರೀನಿವಾಸ ಕಲ್ಯಾಣ ಎಲ್ಲ ಇಟ್ಕೊಂಡಿದ್ರು. ನಮ್ಮ ಗುಡಬಂಡೆ, ಚೇಲೂರು, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ವಲ್ಪ ಗೊತ್ತಿರೋರು ಅಂದ್ರೆ ಮುನ್ರಾಜು. ಏನ್ ದುಡ್ಡು ಕೊಟ್ರೆ ಮಾತ್ರ ಕೆಲಸಗಳಲ್ಲೆಲ್ಲ ತಾಲೂಕು ಕೊಟ್ರಾನೆ. ಈಗ ಯಾರು ಕಟ್ಟೆಗೆ ಯಾರು ಮಾಡ್ತಾ ಇಲ್ಲ. ಅಲ್ದಾಡ್ಬೇಕು, ಕವರ್ ಇಟ್ಕೊಂಡು ಅವ್ನು ಟವಲ್ ಇಟ್ಕೊಂಡು ಹೆಂಡ್ತಿನ ಕೂಲಿಗೆ ಕಲ್ಸಿ ಇಲ್ಲಿ ಒಂದು ವಾರ ಇರ್ಬೇಕು ಕೆಲಸ ಮಾಡ್ಬೇಕು. ಈ ಕರ್ನಾಟಕದಲ್ಲೇ ಈ ಬಾಗೇಪಲ್ಲಿ, ಗುಡಬಂಡೆ, ಚೇಲು ಸ್ವಲ್ಪ ಹಿಂದುಳಿದ ಪ್ರದೇಶ. ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಅಷ್ಟೇ 1,000-2,000 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ತಾರೆ. ಮತ್ತೆ ಅವ್ರ ಇಷ್ಟಾನುಸಾರ ಅವ್ರ ಮನೆಗೆ MLA ಅಷ್ಟೇ. ಈ ಕ್ಷೇತ್ರಕ್ಕೆ ಯಾರು MLA ಇಲ್ಲ. ಒಂದ್ ಕಡೆ ಬಿಜೆಪಿ, ಮತ್ತೊಂದ್ ಕಡೆ JDS, ಮೂರು ಪಕ್ಷಗಳ ನಡುವೆ ಫೈಟ್ ಹೇಗಿದೆ ಸರ್? ಬಿಜೆಪಿಗಿದೆ ಸರ್. ಬಿಜೆಪಿಗಿದೆ ಅಂತೀರಾ? ಯಾರಿದ್ದಾರೆ ಸರ್ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ? ಮುನ್ರಾಜ್ ಅವರು. ಸೊ ಮುನ್ರಾಜ್ ಅವರು ಫಸ್ಟ್ ಟೈಮ್ ನಿಲ್ತಿರೋದು ಎಲೆಕ್ಷನ್ ಇಲ್ಲಿ? ಹೊಸದಾಗಿ ನಿಲ್ತಿದ್ದಾರೆ. ಸೊ ಸುಬ್ಬಾರೆಡ್ಡಿ ಅವರು 2 ಸಲ ಗೆದ್ದಿರೋರು, ಅವ್ರಿಗೆ ಮುನ್ರಾಜ್ ಅವರು ಫೈಟ್ ಕೊಡ್ತಾರೆ ಅಂತ ಹೇಳ್ತೀರಾ? ಕೊಡ್ತಾರೆ ಸರ್. ಈಗ ಇಲ್ಲಿ ಕೆಲವರು ಹೇಳ್ತಿದ್ರು, ನಾವು ಸ್ಥಳೀಯರಿಗೆ ನಾವು ಅಭ್ಯರ್ಥಿ ಮಾಡ್ಬೇಕು, ಬೆಂಗಳೂರಿಂದ ಎಲ್ಲೆಲ್ಲಿ ಮಾತು ಹೇಳ್ತೀನಿ. ಮೋದಿ ಅವ್ರ ಗುಜರಾತ್ ಅಲ್ಲ, ಎಲ್ರಿಗೂ ಕೆಲಸ ಮಾಡ್ತಾ ಇದಾರಲ್ಲ, ಇವರು ಅಷ್ಟೇ. ಮೋದಿ ಗುಜರಾತ್, ನಮ್ಗೆಲ್ಲ ಒಳ್ಳೆ ಸ್ಥಳೀಯರು ಅಲ್ಲ ಅನ್ನೋ ಪರವಾಗಿಲ್ಲ, ಎಲ್ಲಾದ್ರೂ ಪರವಾಗಿಲ್ಲ, ಎಲ್ಲಾಗೆ ಪರವಾಗಿಲ್ಲ.